ಅಬ್ಬಾ ಇದನ್ನು ಹಾಕಿ ಬಟ್ಟೆ ಒಗೆದ್ರೆ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ವಾಷಿಂಗ್ ಮಿಷಿನಲ್ಲಿ ಒಗೆಯಿರಿ ಇಲ್ಲ ಕೈಯಿಂದ ಒಗೆಯಿರಿ, ಇನ್ನು ಬಟ್ಟೆ ಹೊಸದ್ರಂತೆ ಇರುತ್ತೆ. ಇನ್ನು ಮುಂದೆ ಮನೆಯಲ್ಲಿ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ. ಭಾರಿ ಉಳಿತಾಯದ ಟಿಪ್ಸ್. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಬಟ್ಟೆ ಒಗೆಯುವುದು ಎಷ್ಟು ದೊಡ್ಡ ಕೆಲಸ ಅಂದರೆ ವಾಷಿಂಗ್ ಮಿಷಿನಲ್ಲಿ ಒಗೆಯಿರಿ ಇಲ್ಲ ಕೈಯಿಂದ ಒಗೆಯಿರಿ, ನಮಗೆ ಸಾಕಾಗಿ ಹೋಗುತ್ತೆ. ಕೆಲವೊಮ್ಮೆ ಬಟ್ಟೆ ಅಷ್ಟು ಚೆನ್ನಾಗಿ ಕೂಡ ಕ್ಲೀನ್ ಆಗೋದಿಲ್ಲ. ಇನ್ನು ಬಟ್ಟೆನ ಕ್ಲೀನ್ ಮಾಡೋದಕ್ಕೆ ಬ್ರಷ್ ಹಾಕಿ ಉಜ್ತೀವಿ, ಇದರಿಂದ ಬಟ್ಟೆ ಹಾಳಾಗುತ್ತೆ ಹೊರತು ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಕೊಳೆ ಚೆನ್ನಾಗಿ ಹೋಗಬೇಕು ಅಂತ ನಾವು ದುಬಾರಿ ಸೋಪ್ ಪೌಡರ್ಗಳನ್ನು ಹಾಗೂ ಲಿಕ್ವಿಡ್ ಸೋಪ್ಗಳನ್ನು ಬಳಸ್ತೀವಿ, ಆದರೂ ಬಟ್ಟೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಹಾಗಿದ್ರೆ ಏನು ಮಾಡೋದು? ಇನ್ನು ಲಿಕ್ವಿಡ್ ಸೋಪ್ಗಳನ್ನು ಬಳಸಿ ಅಂತ ತುಂಬ ಜನರು ಸಜೆಸ್ಟ್ ಮಾಡ್ತಾರೆ, ಯಾಕಂದರೆ ಇದರಿಂದ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಇನ್ನು ಒಳ್ಳೆಯ ಲಿಕ್ವಿಡ್ ಡಿಟರ್ಜೆಂಟ್ನ ಬೆಲೆ ಸುಮಾರು 500 mlಗೆ 107 ರೂಪಾಯಿ, 120 ಹೀಗೆ ನಾನಾ ರೀತಿಯಲ್ಲಿ ಲಭ್ಯವಿದೆ. ಆದರೆ ನಾವು ಮನೆಯಲ್ಲಿ ಬರೀ 20 ರೂಪಾಯಿಗೆ ಒಂದು ಒಳ್ಳೆಯ ಲಿಕ್ವಿಡ್ ಸೋಪ್ನ ತಯಾರಿಸೋದನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಲಿಕ್ವಿಡ್ ಡಿಟರ್ಜೆಂಟ್ನ ನೀವು ಬಳಸೋದ್ರಿಂದ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಹಣನೂ ಕೂಡ ಉಳಿತಾಯ ಆಗುತ್ತೆ. ಇನ್ನು ಈ ಲಿಕ್ವಿಡ್ ಡಿಟರ್ಜೆಂಟ್ನ ನೀವು ವಾಷಿಂಗ್ ಮಿಷಿನ್ಗೂ ಬಳಸ್ಬೋದು, ಹಾಗೆ ಕೈಯಿಂದ ಬಟ್ಟೆ ಒಗಿತೀರಾ ಅಂದರೆ ಇದನ್ನು ಹಾಕಿ ಬಟ್ಟೆಯನ್ನು ನೆನೆಸಿಟ್ರೆ ಸಾಕು, ಬಟ್ಟೆ ಕ್ಲೀನ್ ಆಗುತ್ತೆ. ಆಮೇಲೆ ನೀವು ಕೈಯಿಂದ ಒಗಿಬಹುದು. ನೋಡಿ, ಮಾರ್ಕೆಟ್ನಲ್ಲಿ ಸಿಗುವಂತಹ ದುಬಾರಿ ಲಿಕ್ವಿಡ್ಗಳನ್ನು ನೀವು ಮನೆಯಲ್ಲೇ ತಯಾರಿಸಬೇಕು ಅಂದರೆ ಈ ಎಲ್ಲ ಸಾಮಗ್ರಿಗಳು ಬೇಕಾಗುತ್ತೆ. SLS, ಯೂರಿಯಾ, ಪರ್ಫ್ಯೂಮ್, EDTA ಹೀಗೆ ನಾನಾ ರೀತಿಯ ಕೆಮಿಕಲ್ಸ್ಗಳು ಬೇಕಾಗುತ್ತೆ. ಅದನ್ನೆಲ್ಲ ಹೊಂದಿಸ್ಕೊಳ್ಳೋದು ನಮಗೆ ತುಂಬಾ ಕಷ್ಟ. ಅದಕ್ಕಾಗಿ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂತಹ ಲಿಕ್ವಿಡ್ ಸೋಪ್ನ ತಯಾರಿಸೋಣ. ಒಂದು ಪಾತ್ರೆಗೆ 1 ಲೋಟ ಬಿಸಿ ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಒಂದು ಬಟ್ಟೆ ಒಗೆಯುವ ಸೋಪನ್ನು ಈ ರೀತಿ ಚೆನ್ನಾಗಿ ತುರಿದುಕೊಳ್ಬೇಕು. ತುರ್ಕೊಂಡ್ರೆ ಇದು ನೀರಲ್ಲಿ ಚೆನ್ನಾಗಿ ಬೇಗನೆ ಕರಗುತ್ತೆ, ಆ ಕಾರಣದಿಂದ ತುರ್ಕೊಳ್ತಾ ಇದ್ದೀನಿ. ಇವಾಗ ಸುಮಾರು 5 ಚಮಚದಷ್ಟು ಈ ಸೋಪ್ ಪುಡಿನ ಈ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀವು ಸರ್ಫ್ ಪೌಡರ್ನ ಹಾಕ್ಕೊಳ್ಬೇಕು. ಯಾವುದಾದ್ರೂ ಬಟ್ಟೆ ಒಗೆಯೋ ಸೋಪ್ ಪುಡಿ ಇರುತ್ತಲ್ಲ, ಅದನ್ನು ಸುಮಾರು ಒಂದು 3 ಚಮಚದಷ್ಟು ಆ್ಯಡ್ ಮಾಡಿ. ಆಮೇಲೆ ಸುಮಾರು 3 ಚಮಚದಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಹತ್ರ ಲೆಮನ್ ಸಾಲ್ಟ್ ಇದ್ದರೆ 1 ಚಮಚ ಲೆಮನ್ ಸಾಲ್ಟ್ನ ಆ್ಯಡ್ ಮಾಡಿ. ಲೆಮನ್ ಸಾಲ್ಟ್ ಇಲ್ಲ ಅನ್ನುವರು ಅರ್ಧ ಹೋಳು ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದನ್ನು ಕರಗೋದಕ್ಕೆ ಒಂದು ಕಡೆ ಇಟ್ಟುಬಿಡಿ. ಇವಾಗ ಎಲ್ಲವೂ ಕರಗಿದೆ, ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗಿದೆ. ನಂತರ ಒಂದು ಸ್ಟ್ರೈನರ್ನ ತಗೊಂಡು ಈ ರೀತಿ ಶೋಧಿಸ್ಕೊಳ್ಬೇಕು. ನೋಡಿ, ಇವಾಗ ಈ ಲಿಕ್ವಿಡ್ ಏನಿದೆ ಪೂರ್ತಿ ತಣ್ಣಗಾದ ಮೇಲೆ ಇದಕ್ಕೆ 1 ಸ್ಯಾಶೆಟ್ ಕಂಫರ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಕಂಫರ್ಟ್ ಹಾಕೋದ್ರಿಂದ ಬಟ್ಟೆಗೆ ಒಳ್ಳೆಯ ಸುವಾಸನೆ ಬರುತ್ತೆ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಿಕ್ವಿಡ್ ಸೋಪ್ ತಯಾರಾಯಿತು. ನೋಡಿ, ನಾನು ಆಲ್ರೆಡಿ ಈ ಲಿಕ್ವಿಡ್ ಸೋಪ್ನ ತಯಾರಿಸಿ ಇಟ್ಕೊಂಡಿದ್ದೆ, ಇದಿವಾಗ ಖಾಲಿ ಆಗ್ತಾ ಬಂದಿದೆ. ಇದಕ್ಕೆ ಇವಾಗ ಇದೇ ಲಿಕ್ವಿಡ್ ಸೋಪ್ನ ಮತ್ತೆ ಫಿಲ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಯಾವುದಾದ್ರೂ ಒಂದು ಬಾಟಲ್ಗೆ ಈ ಲಿಕ್ವಿಡ್ ಸೋಪ್ನ ಹಾಕಿ ಇಟ್ಕೊಂಡ್ರೆ ಆಯಿತು. ನಂತರ ನಿಮಗೆ ಯಾವಾಗ ಬೇಕು ಆವಾಗ ಬಳಸ್ಕೊಳ್ಬೋದು. ತುಂಬ ದಿನದವರೆಗೆ ಇದು ಬರುತ್ತೆ. ನಾನು ಇದನ್ನು ಬಳಸಿ ನೋಡಿದ್ದೀನಿ. ಇದರಿಂದ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಬಟ್ಟೆಯಲ್ಲಿ ತುಂಬಾ ಒಳ್ಳೆಯ ಸುವಾಸನೆ ಇರುತ್ತೆ. ನೋಡಿ, ಇವಾಗ ನೀವು ಕೈಯಿಂದ ಒಗಿತೀರಾ ಅಂತಂದರೆ ಈ ರೀತಿ ನೀರಿಗೆ ಸ್ವಲ್ಪ ಈ ಲಿಕ್ವಿಡ್ ಸೋಪ್ನ ಹಾಕಿ ಬಟ್ಟೆನ ನೆನೆಸ್ಕೊಳ್ಳಿ. ನೋಡಿ, ಈ ರೀತಿ ಸುಮಾರು 1 ಗಂಟೆಗಳ ಕಾಲ ಬಟ್ಟೆನ ಈ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ನಂತರ ಇದನ್ನು ಕೈಯಿಂದ ಒಗಿತೀರಾ ಅಂದರೆ ಕೈಯಿಂದ ಒಗಿರಿ. ಈ ರೀತಿ ಮಾಡೋದ್ರಿಂದ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕೊಳೆ ಬಿಟ್ಟಿದೆ ಅಂತ. ಕೊಳೆನೂ ಚೆನ್ನಾಗಿ ಈ ಲಿಕ್ವಿಡ್ನಿಂದ ಬಿಡುತ್ತೆ, ಹಾಗೆಯೇ ಬಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ಗೆ ಈ ಲಿಕ್ವಿಡ್ನ ಹಾಕಿ ನಂತರ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮ್ಮ ಈ ದುಬಾರಿ ಲಿಕ್ವಿಡ್ ಡಿಟರ್ಜೆಂಟ್ಗಳು ಇರುತ್ತಲ್ಲ, ಅದಕ್ಕಿಂತ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ಕೊಳೆ ಕೂಡ ಚೆನ್ನಾಗಿ ಬಿಡುತ್ತೆ, ಕ್ಲೀನ್ ಆಗುತ್ತೆ ಬಟ್ಟೆಗಳು. ಸುಮಾರು 20 ರಿಂದ 30 ರೂಪಾಯಿ ಖರ್ಚಿನಲ್ಲಿ ಮನೆಯಲ್ಲೇ ಲಿಕ್ವಿಡ್ ಡಿಟರ್ಜೆಂಟ್ ರೆಡಿ ಆಗುತ್ತೆ. ಸೋಪ್ ಪೌಡರ್ ಬಳಸಿದ್ರೆ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅನ್ನುವ ಭಯ ಇರೋದಿಲ್ಲ. ಬಟ್ಟೆ ಮೇಲೆ ಸೋಪ್ ಪೌಡರ್ನ ಕಲೆಗಳು ಕೂಡ ಉಳಿಯೋದಿಲ್ಲ. ಉಳಿತಾಯದ ಜೊತೆಗೆ ನಿಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ, ಬಟ್ಟೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆದ್ದರಿಂದ ಒಮ್ಮೆ ತಪ್ಪದೆ ಈ ಲಿಕ್ವಿಡ್ನ ಮನೆಯಲ್ಲಿ ತಯಾರಿಸಿ ನೋಡಿ, ಹಾಗೆ ಬಳಸಿ ನೋಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.